ಇಂದಿನ ಪೀಳಿಗೆ ಡ್ರಗ್ಸ್ನಂತಹ ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ. ಸದೃಢತೆಯನ್ನ ಕಾಪಾಡಿಕೊಳ್ಳಲು ಮ್ಯಾರಥಾನ್ ಕಾರ್ಯಕ್ರಮ ಸಹಕಾರಿ. ಇಂದಿನ ಯುವ ಪೀಳಿಗೆ ಡ್ರಗ್ಸ್ನಂತಹ ಮಾದಕ ವ್ಯಸನಗಳಿಗೆ ಬಲಿಯಾಗದೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸದೃಢವಾಗಬೇಕೆಂಬ ನಿಟ್ಟಿನಲ್ಲಿ ಇಂತಹ ಮ್ಯಾರಥಾನ್ ಕಾರ್ಯಕ್ರಮ ಸಹಕಾರಿ ಆಗಲಿವೆ ಎಂದು ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಗುಬ್ಬಿ ಪಟ್ಟಣದ ವಿವೇಕಾನಂದ ಸ್ಪೋರ್ಟ್ಸ್ ಮತ್ತು ಸ್ಪೇರ್ ವತಿಯಿಂದ ತಾಲೂಕು ಮಟ್ಟದ ಮ್ಯಾರಥಾನ್ ಮತ್ತು ವಾಕ್ಥಾನ್ 2026ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಡ್ರಗ್ಸ್ ವಿರುದ್ಧವಾಗಿ ಸತತವಾಗಿ ಹೋರಾಟ ಮಾಡ್ತಾ ಇದ್ದು ಡ್ರಗ್ಸ್ ಮುಕ್ತ ರಾಜ್ಯ ಮಾಡಲು ಪ್ರಯತ್ನಿಸಲಾಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಸಾವಿರಾರು ಕೋಟಿ ಬೆಲೆಯ ಡ್ರಗ್ಸ್ ವಶಪಡಿಸಿಕೊಂಡು ಅದನ್ನ ನಾಶ ಮಾಡುವ ಜೊತೆಗೆ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿರುವವರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗಿದೆ ಎಂದಿದ್ದಾರೆ. ಎರಡು ಕಾರಣಕ್ಕಾಗಿ ಮಾಡ್ತೀವಿ. ಒಂದು, ಈ ಡ್ರಗ್ಸ್ ಮೆನೇಸ್ ಏನಿದೆ, ಯುವಕರಿಗೆ ಒಂದು ಸಂದೇಶ ಹೋಗಬೇಕು, ಯಾರು ಕೂಡ ಮದ್ಯ ವ್ಯಸನಿಗಳಾಗಬಾರ್ದು ಅಂತ ಹೇಳಿ ಒಂದು ಸಂದೇಶವನ್ನು ಕೊಡೋದಕ್ಕೆ, ಮತ್ತು ಎರಡನೇದು ಯುವಕರಿಗೆ ಅವರು ಮಾನಸಿಕವಾಗಿ ಶಾರೀರಿಕವಾಗಿ ಚೆನ್ನಾಗಾಗಬೇಕು ಅಂತ ಹೇಳಿ ಆ ಮ್ಯಾರಥಾನನ್ನು ಬೆಂಗಳೂರಿನಲ್ಲಿ ಮಾಡ್ತೇವೆ. ಅದೇ ರೀತಿ ಬಾಂಬೆ ಮ್ಯಾರಥಾನ್ ಕೂಡ ಸದ್ಯದಲ್ಲೇ 12ನೇ ತಾರೀಕು ಮ್ಯಾರಥಾನ್, ಬಾಂಬೆ ಮ್ಯಾರಥಾನ್ ಕೂಡ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ನೀವು ಇಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀರಿ, ಬಹುಶಃ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಇದರಲ್ಲಿ ಭಾಗವಹಿಸಂತೆ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿ ನಾವು ಈ ಡ್ರಗ್ಸ್ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಡ್ರಗ್ಸ್ ಮುಕ್ತ ಆಗಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಅದನ್ನೆಲ್ಲ ಸುಟ್ಟು ಹಾಕಿದ್ದೀವಿ. ಅದ್ರ ಜೊತೆಗೆ ಯಾರ್ಯಾರು ಇದರಲ್ಲಿ ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ ಅವರಿಗೆಲ್ಲ ಕೇಸ್ಗಳಾಕಿ ಅನೇಕ ಜನ ಇವತ್ತಿಗೂ ಕೂಡ ಜೈಲಿನಲ್ಲಿದ್ದಾರೆ. ಯುವಕರಿಗೆ ನಾನು ಕೊಡುವಂಥ ಸಂದೇಶ ಏನು ಅಂದರೆ, ಸ್ವಾಮಿ ವಿವೇಕಾನಂದರು ಏನು ಹೇಳಿದರು, ಈ ದೇಶವನ್ನು ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದೆ. ಭಾರತ ಇವತ್ತು ಬಹಳ ವೇಗವಾಗಿ ಬೆಳೀತಾ ಇದೆ. ಇನ್ನು ನಮ್ಮ ಭಾರತ ದೇಶ ಬಹಳ ವೇಗವಾಗಿ ಬೆಳೀತಾ ಇದ್ದು ಅದಕ್ಕೆ ಕಾರಣ ಯುವ ಸಮೂಹವಾಗಿದ್ದು, ಸ್ವಾಮಿ ವಿವೇಕಾನಂದರ ಆಶಯದಂತೆ ದೇಶವನ್ನ ಕಟ್ಟುವ ಕೆಲಸ ಯುವ ಪೀಳಿಗೆಯಿಂದ ಮಾತ್ರ ಸಾಧ್ಯ. ಇಂತಹ ಸಾಮರ್ಥ್ಯ ಯುವಕರಿಗಿದ್ದು ದೇಶ ಕಟ್ಟುವ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದ್ದು, ನನ್ನ ಆಶಯವೂ ಅದೇ ಆಗಿದೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದ ಶಾಸಕರು ಮತ್ತು ಅಧಿಕಾರಿಗಳನ್ನ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಬಗ್ಗೆ ಕಾಲೆಳೆದು ನಗೆ ಪಾಟಲಿಯನ್ನ ಮಾಡಿದ್ರು. ಇವತ್ತು ಮೂರಕ್ಕೆ ಓಡೋರು ಯಾರ ಕೈ ಎತ್ತಿ? 3ಕ್ಕೆ ವಾಕ, 5ಕ್ಕೆ ರನ್, 10 ಬಹಳ ಕಡಿಮೆ ಇದ್ದೀರಲ್ಲ, ಎಲ್ಲ ಕೈ ಎತ್ತಿ. ನೀವೆಲ್ಲ 10 ಓಡಬೇಕು, ಅದರಿಂದ ಒಳ್ಳೆಯದಾಗಲಿ ನಿಮಗೆಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ಬೆಳಿಗ್ಗೆ ಎದ್ದು ಒಂದು 5 ಕಿಲೋಮೀಟರ್ ನಡೀತೀರಾ? 5 ಕಿಲೋಮೀಟರ್ ಬೆಳಿಗ್ಗೆ ನಡೀತಾರೆ. ಒಂದು ಅರ್ಧ ಗಂಟೆ ಶಟ್ಲ್ ಆಗ್ತಾರೆ. ಸ್ವಲ್ಪ ಕಾಲಿಗೆ ಇತ್ತೀಚೆಗೆ ಒಂಚೂರೇನೋ ಡ್ಯಾಮೇಜ್ ಮಾಡ್ಕೊಂಡಿದ್ದೀವಿ, ಸರಿ ಹೋಗಿದೆ ಈಗ. ಆಮೇಲೆ ನಮ್ಮ DC ಅವರು ಸುಮ್ಮನೆ ಹಾಕ್ಕೊಂಡು ಬಂದಿದ್ದಾರೆ ಟ್ರ್ಯಾಕ್ ಸೂಟ್. ಅವ್ರು ಹೇಳಿದ್ರು ಶೋಗ್ ಹಾಕ್ಕೊಂಡು ಬಂದಿದ್ದೀನಿ, ಅವರು ಬಂದಿದ್ದಾರೆ. ಆಮೇಲೆ ನಮ್ಮ SP ಅವ್ರು ಟ್ರ್ಯಾಕ್ ಸೂಟಲ್ಲೇ ಬಂದರೆ ಓಡಬೇಕಾಗುತ್ತೆ ಅಂತೇಳಿ ಯೂನಿಫಾರ್ಮ್ ಮತ್ತು ನಮ್ಮ ತಹಶೀಲ್ದಾರ್ ಅವರೆಲ್ಲೋ ನೀವು ಮದುವೆಗೆ ಹೋದಂಗೂ ಬಂದಿದ್ದೀರ. ನಮ್ಮ ಪೌರಾದ ಏನೋ ಚೀಫ್ ಆಫೀಸರು, ಪುರಸಭೆ ಚೀಫ್ ಆಫೀಸರು ಮತ್ತು ನಮ್ಮ ಸಾಹುಕಾರರು
ನೀವೇನೋ ರೆಡಿಯಾಗಿದೆ ಓಡ್ತಿರಲ್ಲ. ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ತಾವೆಲ್ಲ ಆಯೋಜನೆ ಮಾಡುವಂಥ ಎಲ್ಲ ಸ್ನೇಹಿತರು. ಇನ್ನು ತುಮಕೂರಿನಲ್ಲಿ ಇದೇ ತಿಂಗಳ 16ರಿಂದ 22ರವರೆಗೆ ಕ್ರೀಡಾಕೂಟ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದು ರಾಜ್ಯಪಾಲರು ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ 27 ಕ್ರೀಡೆಗಳು 8ರಿಂದ 10,000 ಮಂದಿ ಕ್ರೀಡಾಪಟುಗಳು ರಾಜ್ಯ ಕ್ರೀಡೆಯಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತ ಸಂಪೂರ್ಣ ಜವಾಬ್ದಾರಿ ವಹಿಸಲಿದೆ. ಇನ್ನು ವೇದಿಕೆಯಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ ಸೇರಿದಂತೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಗುಬ್ಬಿ ತಹಸೀಲ್ದಾರ್ ಆರತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ ಮತ್ತು ವಿವೇಕಾನಂದ ವಿದ್ಯಾಪೀಠದ ಅರುಣ್ ಕುಮಾರ್ ಸೇರಿದಂತೆ ನೂರಾರು ಮಂದಿ ನಾಗರಿಕರು ಭಾಗವಹಿಸಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.